ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ರಷ್ಯಾ ತನ್ನ ಅತ್ಯಂತ ಭಾರವಾದ ಮತ್ತು ಅತ್ಯಂತ ವೇಗದ ಇಂಟರ್ಸೆಪ್ಟರ್ ಅನ್ನು ಆರ್ಕ್ಟಿಕ್ ಪ್ರದೇಶಕ್ಕೆ ನಿಯೋಜಿಸಿದೆ. MiG-31BM ನಿಜವಾಗಿಯೂ ಎಷ್ಟು ಶಕ್ತಿಶಾಲಿ? ಬನ್ನಿ ನೋಡೋಣ ಸ್ನೇಹಿತರೆ. ರಷ್ಯಾದ ವಾಯುಪಡೆ ಇತ್ತೀಚೆಗೆ ಅತ್ಯಂತ ಗಮನ ಸೆಳೆದ ಒಂದು ದೀರ್ಘ ದೂರದ ತಂತ್ರಾತ್ಮಕ ವೈಮಾನಿಕ ಕಾರ್ಯಾಚರಣೆಯನ್ನು ನಡೆಸಿದೆ. ಈ ಕಾರ್ಯಾಚರಣೆಯಲ್ಲಿ ರಷ್ಯಾದ ಅತ್ಯಾಧುನಿಕ ಹಾಗೂ ಅತ್ಯಂತ ಸಾಮರ್ಥ್ಯವುಳ್ಳ Tu-160 ಸ್ಟ್ರಾಟಜಿಕ್ ಬಾಂಬರ್ ವಿಮಾನಗಳಿಗೆ ರಕ್ಷಣೆಯಾಗಿ ಅದರ ಪ್ರಸಿದ್ಧ MiG-31BM ಲಾಂಗ್ ರೇಂಜ್ ಇಂಟರ್ಸೆಪ್ಟರ್ ಗಳನ್ನು ನಿಯೋಜಿಸಲಾಗಿತ್ತು. ಈ ಮಿಷನ್ ಸಾಮಾನ್ಯ ಕಾದಾಟವಾಗಿರಲಿಲ್ಲ. ಈ ಮಿಷನ್ ಸಾಮಾನ್ಯ ಹಾರಾಟವಾಗಿರಲಿಲ್ಲ. ಒಟ್ಟು ಸುಮಾರು 16 ಗಂಟೆಗಳ ಕಾಲ ಬ್ಯಾರೆಂಟ್ ಸಿ ಮತ್ತು ನಾರ್ವೇನ್ ಸಿ ಪ್ರದೇಶಗಳ ಮೇಲೆ ನಿರಂತರ ಕಾರ್ಯಾಚರಣೆ ನಡೆಸಲಾಯಿತು. ಇದರ ವೇಳೆ ಗಗನದಲ್ಲೇ ಏರ್ ಟು ಏರ್ ರಿಫ್ಯೂಯಲಿಂಗ್ ಮೂಲಕ ಇಂಧನ ತುಂಬಿಸಿಕೊಂಡು ಕಾರ್ಯಾಚರಣೆಯ ಅವಧಿಯನ್ನು ವಿಸ್ತರಿಸಲಾಯಿತು. ಈ ಕಾರ್ಯಾಚರಣೆ ರಷ್ಯಾದ ಲಾಂಗ್ ರೇಂಜ್ ಏವಿಯೇಷನ್ ಸಾಮರ್ಥ್ಯವನ್ನು ಮಾತ್ರವಲ್ಲ, ಉತ್ತರ ಯುರೋಪ್ ಪ್ರದೇಶದ ಸಮೀಪ ದೀರ್ಘಕಾಲದ ವೈಮಾನಿಕ ನಿಯೋಜನೆಗಳನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಪ್ರದರ್ಶಿಸಿತು. ಈ ವಿಮಾನಗಳು ಅಂತಾರಾಷ್ಟ್ರೀಯ ವಾಯು ಪ್ರದೇಶದಲ್ಲೇ ಉಳಿದಿದ್ದರೂ ನ್ಯಾಟೋ ಸದಸ್ಯ ರಾಷ್ಟ್ರಗಳ ಯುದ್ಧ ವಿಮಾನಗಳು ಈ ಸಂಪೂರ್ಣ ಕಾರ್ಯಾಚರಣೆಯನ್ನು ಸಮೀಪದಿಂದ ಗಮನಿಸಿದವು. ಈ ಕಾರ್ಯಾಚರಣೆಯ ಹಿಂದೆ ಕೇವಲ ತರಬೇತಿಯ ಉದ್ದೇಶ ಇರಲಿಲ್ಲ, ಇದೊಂದು ಸ್ಪಷ್ಟವಾದ ಸ್ಟ್ರಾಟಜಿಕ್ ಸಿಗ್ನಲಿಂಗ್ ಕೂಡ ಆಗಿತ್ತು. ಒಂದೆಡೆ Tu-160 ಬಾಂಬರ್ಗಳು ದೀರ್ಘ ದೂರದ ಸ್ಟ್ರೈಕ್ ಮಿಷನ್ಗಳ ಅಭ್ಯಾಸವನ್ನು ನಡೆಸುತ್ತಿದ್ದರೆ, ಇನ್ನೊಂದೆಡೆ ಟ್ಯಾಂಕರ್ ವಿಮಾನಗಳು ಅವುಗಳ ಕಾರ್ಯಾಚರಣೆಯ ವ್ಯಾಪ್ತಿಯನ್ನು ಹೆಚ್ಚಿಸುತ್ತಿದ್ದವು. ಈ ನಡುವೆ MiG-31BM ಇಂಟರ್ಸೆಪ್ಟರ್ಗಳು ರಕ್ಷಣಾ ಕವಚವಾಗಿ ಕಾರ್ಯನಿರ್ವಹಿಸುತ್ತಿದ್ದವು. ಇತ್ತೀಚಿನ ವರ್ಷಗಳಲ್ಲಿ ಆರ್ಕ್ಟಿಕ್ ಪ್ರದೇಶದ ಮಹತ್ವ ವೇಗವಾಗಿ ಹೆಚ್ಚಾಗಿದೆ. ಯಾಕೆಂದರೆ ನ್ಯಾಟೋ ತನ್ನ ಉತ್ತರ ಯುರೋಪಿನ ಸೈನಿಕ ಹಾಜರಾತಿಯನ್ನು ಹೆಚ್ಚಿಸಿರುವ ಹಿನ್ನೆಲೆಯಲ್ಲಿ ಬ್ಯಾರೆಂಟ್ ಸಿ ಮತ್ತು ನಾರ್ವೇನ್ ಸಿ ಪ್ರದೇಶಗಳು ಈಗ ಎರಡೂ ಬದಿಗಳ ನಿರಂತರ ವೈಮಾನಿಕ ನಿಗಾ ಪ್ರದೇಶಗಳಾಗಿವೆ. ಇಲ್ಲಿಯೇ MiG-31 ವಿಮಾನಗಳ ನಿಜವಾದ ಪಾತ್ರ ಕಾಣಿಸುತ್ತದೆ. ಈ ವಿಮಾನವನ್ನು ಆರಂಭದಲ್ಲೇ ರಷ್ಯಾದ ಅತ್ಯಂತ ದೂರದ ಉತ್ತರ ಭಾಗಗಳಲ್ಲಿ ದೀರ್ಘ ದೂರದ ವೈಮಾನಿಕ ಕಾರ್ಯಾಚರಣೆಗಳಿಗೆ ವಿನ್ಯಾಸಗೊಳಿಸಲಾಗಿತ್ತು. MiG-31ನ ಅತ್ಯಂತ ದೊಡ್ಡ ಶಕ್ತಿ ಎಂದರೆ ಅದರ ಅಸಾಧಾರಣ ವೇಗ ಮತ್ತು ಅಪಾರ ವ್ಯಾಪ್ತಿ. ಈ ವಿಮಾನ ಸುಮಾರು ಮ್ಯಾಕ್ 2.3ರ ವೇಗದಲ್ಲಿ ದೀರ್ಘಕಾಲ ಹಾರಾಟ ನಡೆಸುವ ಸಾಮರ್ಥ್ಯ ಹೊಂದಿದೆ. ಅದರ ಜೊತೆಗೆ ಇದರಲ್ಲಿ ಅಳವಡಿಸಿರುವ N007 ರೆಡಾರ್ ವಿಶ್ವದ ಟ್ಯಾಕ್ಟಿಕಲ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಗಳಲ್ಲಿ ಅಳವಡಿಸಲಾದ ಅತಿ ದೊಡ್ಡ ರೆಡಾರ್ ಎಂದು ಪರಿಗಣಿಸಲಾಗಿದೆ. ಪಾಶ್ಚಾತ್ಯ ಯುದ್ಧ ವಿಮಾನಗಳಲ್ಲಿ ಬಳಸುವ ದೊಡ್ಡ ರೆಡಾರ್ಗಳಿಗಿಂತಲೂ ಇದು ಹಲವಾರು ಪಟ್ಟು ದೊಡ್ಡದು ಎಂದು ಹೇಳಲಾಗುತ್ತದೆ. ಈ ಕಾರಣದಿಂದ MiG-31 ಮೊದಲ ಬಾರಿಗೆ ಸೇವೆಗೆ ಸೇರಿದ ಸಮಯದಲ್ಲಿ ಅದರ ಸಿಚುವೇಶನಲ್ ಅವೇರ್ನೆಸ್ ಮತ್ತು ಲಾಂಗ್ ರೇಂಜ್ ಏರ್ ಡಿಫೆನ್ಸ್ ಸಾಮರ್ಥ್ಯಗಳಿಗೆ ಸಮಾನವಾದ ಯಾವುದೇ ಯುದ್ಧ ವಿಮಾನ ಇರಲಿಲ್ಲ. ಇತ್ತೀಚಿನ ಉಕ್ರೇನ್ ಯುದ್ಧದಲ್ಲಿಯೂ MiG-31BM ತನ್ನ ಸಾಮರ್ಥ್ಯವನ್ನು ತೋರಿಸಿದೆ. ಇದರಲ್ಲಿ ಅಳವಡಿಸಿರುವ ಬಲಿಷ್ಠ ರೆಡಾರ್ ಕಾರಣದಿಂದ ನೆಲದ ರೆಡಾರ್ ಅಥವಾ ಎವಾಕ್ಸ್ ಬೆಂಬಲವಿಲ್ಲದೆ ದೂರದ ಗುರಿಗಳನ್ನು ಪತ್ತೆ ಮಾಡಿ ದಾಳಿ ನಡೆಸುವ ಸಾಮರ್ಥ್ಯ ಹೊಂದಿದೆ. ವಿಶೇಷವಾಗಿ ಇದರ ಪ್ರಮುಖ ಆಯುಧವಾದ R-37M ಏರ್ ಟು ಏರ್ ಮಿಸೈಲ್ ಸುಮಾರು 400 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗುರಿಯನ್ನು ಹೊಡೆಯಬಲ್ಲದು ಎಂದು ಹೇಳಲಾಗುತ್ತದೆ. ಈ ಕ್ಷಿಪಣಿ ಅತ್ಯುನ್ನತ ಎತ್ತರ ಮತ್ತು ವೇಗದಿಂದ ಉಡಾಯಿಸಿದಾಗ ಸುಮಾರು ಮ್ಯಾಕ್ 6ರ ವೇಗ ತಲುಪುವ ಸಾಮರ್ಥ್ಯ ಹೊಂದಿದೆ. ಇದರ ಇನ್ನೊಂದು ವಿಶೇಷತೆ ಏನೆಂದರೆ MiG-31 ಹೆಚ್ಚಿನ ಎತ್ತರ ಮತ್ತು ಹೆಚ್ಚಿನ ವೇಗದಲ್ಲಿ ಕಾರ್ಯನಿರ್ವಹಿಸುವುದರಿಂದ ಅದರಿಂದ ಉಡಾಯಿಸಲಾದ ಕ್ಷಿಪಣಿಗಳಿಗೆ ಹೆಚ್ಚುವರಿ ಶಕ್ತಿ ದೊರೆಯುತ್ತದೆ. ಅದೇ ಕ್ಷಿಪಣಿಯನ್ನು ಬೇರೆ ಯುದ್ಧ ವಿಮಾನಗಳಿಂದ ಹಾರಿಸಿದರೆ ಅದೇ ಮಟ್ಟದ ಕಾರ್ಯಕ್ಷಮತೆ ಸಿಗುವುದಿಲ್ಲ. ರಷ್ಯಾದ ಪ್ರಕಾರ ಇದರ ರೆಡಾರ್ ಶಕ್ತಿಯ ಕಾರಣದಿಂದ ಶತ್ರುಗಳ ಎಲೆಕ್ಟ್ರಾನಿಕ್ ವಾರ್ಫೇರ್ ಕೌಂಟರ್ ಮೆಜರ್ಸ್ಗಳನ್ನು ಮೀರಿ ಗುರಿ ಪತ್ತೆ ಹಚ್ಚುವ ಸಾಮರ್ಥ್ಯ ಇದಕ್ಕಿದೆ. ಆದ್ದರಿಂದ MiG-31BM ಅನ್ನು ರಷ್ಯಾದ ಅತ್ಯಂತ ಪರಿಣಾಮಕಾರಿ ಏರ್ ಟು ಏರ್ ಕಾಂಬ್ಯಾಟ್ ವೇದಿಕೆಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ.
ಈ ಸಾಮರ್ಥ್ಯದಲ್ಲಿ ಅದಕ್ಕೆ ಸಮಾನವಾಗಿ ಉಲ್ಲೇಖವಾಗುವುದು ಕೇವಲ Su-57 5th ಜನರೇಷನ್ ಫೈಟರ್ ಜೆಟ್ ಮಾತ್ರ. ಇದರಲ್ಲಿ ವಿಶೇಷವಾಗಿ ಟ್ಯಾಂಕರ್ ಮತ್ತು ಎವ್ಯಾಕ್ಸ್ ರೀತಿಯ ಹೈ ವ್ಯಾಲ್ಯೂ ಸಪೋರ್ಟ್ ಏರ್ಕ್ರಾಫ್ಟ್ಗಳನ್ನು ಬಹಳ ದೂರದಿಂದಲೇ ಬೆದರಿಸುವ ಸಾಮರ್ಥ್ಯ ನ್ಯಾಟೋಗೆ ದೊಡ್ಡ ಸವಾಲು ಎಂದು ಪರಿಗಣಿಸಲಾಗುತ್ತದೆ. ಇದಕ್ಕೂ ಮುಂಚೆ ಮಾರ್ಚ್ 26ರಂದು ಕೂಡ ರಷ್ಯಾದ MiG-31 ವಿಮಾನಗಳು ಅಮೆರಿಕಾದ B-1B ಸ್ಟ್ರಾಟಜಿಕ್ ಬಾಂಬರ್ಸ್ಗಳನ್ನು ಬ್ಯಾರೆಂಟ್ ಸಿ ಪ್ರದೇಶದಲ್ಲಿ ಗುರುತಿಸಿ ಅವುಗಳ ಚಲನವಲನವನ್ನು ಗಮನಿಸಿದ್ದವು. ರಷ್ಯಾದ ರಕ್ಷಣಾ ಸಚಿವಾಲಯದ ಪ್ರಕಾರ ತಮ್ಮ ವಾಯು ಪ್ರದೇಶದ ಸಮೀಪ ಅನುಮಾನಾಸ್ಪದ ಗುರಿಗಳು ಕಾಣಿಸಿಕೊಂಡ ನಂತರ ಕರ್ತವ್ಯದಲ್ಲಿದ್ದ MiG-31 ಅನ್ನು ತುರ್ತಾಗಿ ಹಾರಿಸಲಾಯಿತು. ನಂತರ ಅವು ಅಮೆರಿಕಾದ 2 B-1B ಬಾಂಬರ್ಗಳಾಗಿರುವುದು ದೃಢಪಟ್ಟಿತು. ಈ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುವ MiG-31ಗಳು ಮುಖ್ಯವಾಗಿ ರಷ್ಯಾದ ನಾರ್ಥರ್ನ್ ಫ್ಲೀಟ್ ಅಧೀನದಲ್ಲಿದ್ದು ಅಲ್ಲಿ ಏರ್ ಟು ಏರ್ ಕಾರ್ಯಾಚರಣೆಗೆ ನಿಯೋಜಿತ ಪ್ರಮುಖ ಯುದ್ಧ ವಿಮಾನಗಳಾಗಿವೆ. ವಿಶೇಷವಾಗಿ ರಷ್ಯಾದ ತಂತ್ರಾತ್ಮಕ ಅಣು ಜಲಂತರ್ಗಾಮಿ ನೆಲೆಗಳ ಸುತ್ತಮುತ್ತ ಪಾಶ್ಚಾತ್ಯ ದೇಶಗಳ ನಿಗಾ ಚಟುವಟಿಕೆಗಳು ಹೆಚ್ಚಿರುವುದರಿಂದ ಇಂತಹ ಘಟನೆಗಳು ಆಗಾಗ ಸಂಭವಿಸುತ್ತಿವೆ. ಒಟ್ಟಿನಲ್ಲಿ ನೋಡಿದರೆ MiG-31 BM ಕೇವಲ ಒಂದು ಯುದ್ಧ ವಿಮಾನವಲ್ಲ, ಅದು ರಷ್ಯಾದ ದೂರದ ಗಗನ ರಕ್ಷಣಾ ತಂತ್ರದ ಪ್ರಮುಖ ಅಸ್ತ್ರ. ಅತ್ಯಂತ ದೊಡ್ಡ ರೆಡಾರ್, ಅತಿ ವೇಗ, ದೀರ್ಘ ವ್ಯಾಪ್ತಿ ಮತ್ತು ಶಕ್ತಿಶಾಲಿ ಕ್ಷಿಪಣಿಗಳ ಸಂಯೋಜನೆಯಿಂದ ಇಂದಿಗೂ ವಿಶ್ವದ ಅತ್ಯಂತ ಅಪಾಯಕಾರಿ ಲಾಂಗ್ ರೇಂಜ್ ಇಂಟರ್ಸೆಪ್ಟರ್ಗಳಲ್ಲಿ ಒಂದಾಗಿ ಉಳಿದಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? MiG-31 BM ಇನ್ನು ವಿಶ್ವದ ಅತ್ಯಂತ ಭಯಾನಕ ಇಂಟರ್ಸೆಪ್ಟರ್ ಎಂದು ನೀವು ಭಾವಿಸುತ್ತೀರಾ? ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.